ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಚಿಕ್ಕ ವಿಡಿಯೋ, ಸ್ಮಾಲ್ ಶಾರ್ಟ್ ಆಗಿರುತ್ತೆ ವಿಡಿಯೋ. ಹೇರ್ ಆಯಿಲ್ ಯಾವ ಥರ ಮಾಡೋವಂಥದ್ದು ಮನೇಲೆ ಅಂತ ನ್ಯಾಚುರಲ್ ಆಗಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಫಸ್ಟ್ ಇದಕ್ಕೆ ದಾಸವಾಳ ಮತ್ತು ದಾಸವಾಳದ ಎಲೆ, ಈರುಳ್ಳಿ ಮತ್ತು ಕೊಕೊನಟ್ ಆಯಿಲು, ಮೆಂತ್ಯ ಮತ್ತು ಲವಂಗ ಇಷ್ಟೇ ಬೇಕಾಗಂಥದ್ದು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಅದಕ್ಕೆ ಏನು ದಾಸವಾಳ ಎಲೆ, ದಾಸವಾಳ ಮತ್ತು ಈರುಳ್ಳಿ ಮತ್ತು ಇನ್ನು ಏನೇನು ಹೇಳಿದೆ, ಲವಂಗ, ಮೆಂತ್ಯಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಬೇಕು ಆ ಥರ ಅದನ್ನು ಏನು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಕಲರು ಬ್ರೌನ್ ಕಲರ್ ತನಕ ಬರೋವರೆಗೂ ಇದು ಮಾಡಬೇಕು. ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡು ಇದು ಮಾಡ್ತಾ ಇದ್ದೀನಿ. ಮೆಂತ್ಯಕಾಳು ಹಾಕಿದಷ್ಟು ಕೋಲ್ಡ್ ತಂಪಾಗಿರುತ್ತೆ. ಇಲ್ಲಿ ಹೈಬಿಸ್ಕಸ್ಸು ದಾಸವಾಳ ಏನು ಹಾಕ್ತೀವಿ, ದಾಸವಾಳ ಹೇರ್ ಗ್ರೋ ಆಗುತ್ತೆ ಅದರಿಂದ, ಮತ್ತು ಹೇರ್ನು ಅಷ್ಟೇ ಸ್ಮೂತಾಗಿ ಇರಿಸುತ್ತೆ, ಮತ್ತು ಡ್ಯಾಂಡ್ರಫು ಮತ್ತು ಇಚ್ಚಿನೆಸ್ ಏನಾದರೂ ಇದ್ದರೆ ಸ್ಕಾಲ್ಪಲ್ಲಿ ಅದೆಲ್ಲ ಕಮ್ಮಿ ಮಾಡುತ್ತೆ ದಾಸವಾಳ ಹೂವು. ಹಾಗೆ ಎಲೆನೂ ಅಷ್ಟೇ, ಹಾಗೆಯೇ ಸ್ಕಾಲ್ಪಲ್ಲಿ ಏನಾದರೂ ಈಚಿಂಗ್ ಏನಾದರೂ ಆಗ್ತಾ ಇರುತ್ತೆ, ತುಂಬ ಕಡ್ತ ಈ ಥರ ಎಲ್ಲ ಏನಾದರೂ ಆಗ್ತಾಯಿದ್ರೆ ಇದಕ್ಕೆಲ್ಲ ಜಾಸ್ತಿ ಯೂಸ್ ಆಗುತ್ತೆ ಹೈಬಿಸ್ಕಸ್ ಎಲೆ. ಹಾಗೆ ಮೆಂತ್ಯಕಾಳು ತುಂಬ ಬಾಡಿನ ತಂಪು ಮಾಡುತ್ತೆ, ಹಾಗೆ ತಲೆನೂ ಅಷ್ಟೇ, ಕೂದಲು ಮತ್ತು ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕಂಟ್ರೋಲ್ ಮಾಡುತ್ತೆ ಮೆಂತ್ಯಕಾಳು. ಇನ್ನು ಲವಂಗ ಹೇರ್ನ ಸ್ಟ್ರೆಂತ್ ಮಾಡುತ್ತೆ, ಗಟ್ಟಿಯಾಗಿರಿಸುತ್ತೆ ಆ ಥರ. ಇನ್ನು ಆನಿಯನ್ ಎಲ್ಲ ಮಾಮೂಲಿ, ಅದು ಅಷ್ಟೇ ಹೇರ್ ಲಾಸ್ ಏನಾದರೂ ಆಗ್ತಾಯಿದ್ರೆ ಕಂಟ್ರೋಲ್ ಮಾಡುತ್ತೆ ಆ ಥರ. ಈರುಳ್ಳಿನೂ ಇನ್ನು ಈ ಆಯಿಲೆಲ್ಲ ರೆಡಿ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆಲ್ಲ ಬಿಟ್ಟಾದಮೇಲೆ ಇವಾಗ ಸ್ಕಾಲ್ಪ್ಗೆ ಸ್ವಲ್ಪನೇ ಹಾಕಿ ಮಸಾಜ್ ಮಾಡ್ತಾಯಿದ್ದೆ. ಫುಲ್ಲು ನೀವು ನೀಟಾಗಿ ಹಾಕಿ ಟೈಮ್ ಇತ್ತು ಅಂದರೆ ನೀವು ಬೆಳಗ್ಗೆ ನೆಕ್ಸ್ಟ್ ಡೇ ಸ್ನಾನ ಮಾಡ್ಬೋದು, ಇಲ್ಲ ಒಂದು 2 hour 3 hour ಆದರೂ ಬಿಟ್ಬಿಡಬೇಕು ಚೆನ್ನಾಗಿ. ಸ್ಕಾಲ್ಪ್ಗೆಲ್ಲ ಹಾಕಿ ನನ್ನ ಹೇರು ತುಂಬ ರಫ್ ಆಗಿತ್ತು, ಅಂದರೆ ಕೊಕೊನಟ್ ಆಯಿಲ್ ಹಾಕಿದ ಮೇಲೆ, ಅಂದರೆ ಮಾಮೂಲಿ ಕೊಕೊನಟ್ ಆಯಿಲ್ ಹಾಕಿ ಸ್ನಾನ ಮಾಡೋದು ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ. ಮತ್ತು ಇದನ್ನೆಲ್ಲ ಹಾಕ್ಬಿಟ್ಟು ಆಯಿಲು, ಹೈಬಿಸ್ಕಸ್ಸು ಮತ್ತು ಅದ್ರ ಎಲೆ, ಆನಿಯನ್ನು, ಮೆಂತ್ಯಕಾಳು, ಲವಂಗ ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಆಯಿಲ್ ಪ್ರಿಪೇರ್ ಮಾಡೋದ್ರಿಂದ ಹೇರ್ ಫಾಲ್ ಏನು ಜಾಸ್ತಿ ಸ್ನಾನ ಮಾಡ್ಕೊಬಂದ್ಮೇಲೆ ಆಗ್ತಾ ಇರಲಿಲ್ಲ. ತಲೆ ಬಾಚ್ತೀವಲ್ಲ ಆವಾಗ ಗೊತ್ತಾಗುತ್ತೆ. ಒಂದೊಂದು ಒಂದೊಂದು ಥರ, ಒಂದೊಂದು ಸತಿ ಶಾಂಪೂ ಮೇಲೆ ಡಿಪೆಂಡ್ ಆಗುತ್ತೆ, ಕೆಮಿಕಲ್ಲು ಅದು ಇದು ಅಂತ. ಅದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲು, ಅದಕ್ಕೆ ಒಂದು ಆಯಿಲ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಇವಾಗ ಫುಲ್ಲು ತಲೆಗೆಲ್ಲ ಹಾಕ್ಕೊಂಡು ಇನ್ನು ಮಕ್ಳುಗಳಿಗೂ ಹಾಕ್ಕೊಟ್ಟಿದ್ದಾಯಿತು, ಇನ್ನು ಮತ್ತೆನೂ ಹಾಕ್ಕೊಂಡಿದ್ದಾಯಿತು. ಎಲ್ಲರಿಗೂ ಆಯಿಲ್ ಅದನ್ನೇ ಹಾಕಿ ಇವಾಗ ಆಚೆ ಬಂದ ತಕ್ಷಣ ಎಷ್ಟು ತಣ್ಣಗಾಗ್ತಾಯಿತ್ತು ಅಂದರೆ ಫುಲ್ಲು ಒಂಥರ ಮೆಂತ್ಯಕಾಳೆಲ್ಲ ಹಾಕಿರೋದಕ್ಕೆ ಒಂಥರ ಬಾಡಿನೇ ತಂಪು ಅನ್ನಂಗೆ ಆಗ್ತಾಯಿತ್ತು. ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ.